ನೋಡಿದ್ರೆ ಹೈಕಮಾಂಡ್ನ ಪ್ರಮುಖ ನಾಯಕರು ಒಬ್ಬರು ರಾಜ್ಯ ರಾಜಕಾರಣದಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲಿ ಪ್ರಮುಖ ಇಬ್ಬರು ವ್ಯಕ್ತಿಗಳು, ಒಬ್ಬರು ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ. ಈ ಇಬ್ಬರು ನಾಯಕರಿಗೆ ಇಲ್ಲಿ ತಮ್ಮ ಫೇವರೇಟ್ ಲೀಡರ್ಸ್ ಇದ್ರು. ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರನ್ನ ಬ್ಯಾಕಪ್ ಮಾಡ್ತಾ ಇದ್ರು, ರಣದೀಪ್ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಬ್ಯಾಕಪ್ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ನಡೆದಂತಹ ಮೀಟಿಂಗ್ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಯಾಕೆ ಸಿದ್ದರಾಮಯ್ಯನವರನ್ನ ಬ್ಯಾಕಪ್ ಮಾಡಲಿಲ್ಲ, ಯಾಕೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಕೈ ಚೆಲ್ಲಿ ಬಿಟ್ರು ಅಂದ್ರೆ ಅದಕ್ಕೆ ಕೇರಳ ರಾಜಕೀಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಗೆದ್ದ ಮೇಲೆ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂಥ ಸಂದರ್ಭದಲ್ಲಿ ಅಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ದೆಹಲಿ ಲೆವೆಲ್ ಅಲ್ಲಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂತಹ ವೇಣುಗೋಪಾಲ್ ಅವರ ನಡುವೆ ಒಂದು ಟಗ್ ಆಫ್ ವಾರ್. ಈ ಟಗ್ ಆಫ್ ವಾರ್ ನಲ್ಲಿ ಕೊನೆಗೂ ಅಲ್ಲಿ ಕೈ ಮೇಲಾಗಿದ್ದು ಸತೀಶನ್ ಅವರು ಮುಖ್ಯಮಂತ್ರಿ ಆದರು. ಆದರೆ ಅಲ್ಲೂ ಕೂಡ ಈ ಎರಡೂವರೆ ವರ್ಷ ಒಪ್ಪಂದದ ಬಗ್ಗೆ ಕೂಡ ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಭಾಗವಾಗಿ 2.5 ವರ್ಷ ಸತೀಶನ್, 2.5 ವರ್ಷ ವೇಣುಗೋಪಾಲ್ ಇರಬಹುದಾ ಅನ್ನುವಂತಹ ಒಂದು ವಿದ್ಯಮಾನಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ನಾನೇನಾದರೂ ಸಿದ್ದರಾಮಯ್ಯನವ್ರನ್ನ ಬ್ಯಾಕಪ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ನಾನು ಮುಖ್ಯಮಂತ್ರಿ ಆಗುವಂತಹ ಆ ಒಂದು ಸಂದರ್ಭಕ್ಕೆ ಈ ಒಂದು ನನ್ನ ನಡೆ ಎಲ್ಲಿ ಮಾರಕವಾಗಬಹುದೋ ಅಥವಾ ರಾಂಗ್ ಮೆಸೇಜ್ ಪಾಸ್ ಮಾಡಬಹುದೋ ಅನ್ನುವ ಲೆಕ್ಕಾಚಾರದಲ್ಲಿ ವೇಣುಗೋಪಾಲ್ ಅವರು ಸುಮ್ಮನಾಗ್ಬಿಟ್ರಾ ಅನ್ನೋ ಒಂದು ಚರ್ಚೆ ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಓಕೆ, ಈ ಮಧ್ಯೆ ನಾವು ಮಾರುತಿ ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ, ಏನು ಹೇಳ್ತೀರಿ ಈ ಲೆಕ್ಕಾಚಾರದ ಬಗ್ಗೆ? ಇಲ್ಲ, ಇದು ಕೂಡ ನಿನ್ನೆ ರಾತ್ರಿ ಜಾರ್ಜ್ ಅವರ ನಿವಾಸದಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಹೊರಗಡೆಗೆ ಬಂದ ಒಂದು ಮಾಹಿತಿ, ಇನ್ಸೈಡ್ ಸ್ಟೋರಿ. ಯಾವಾಗ ರಾಹುಲ್ ಗಾಂಧಿ ಅವರು ಈ ರೀತಿ ಮಾತನಾಡಿದ್ರು ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡಿಲ್ಲ. ಕಳೆದ 10 ವರ್ಷಗಳ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಆದಂತಹ ಹಲವು ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಪ್ರತಿ ವಿಚಾರಕ್ಕೂ ಸಪೋರ್ಟ್ ಮಾಡ್ತಾ ಬಂದಂಥವರು. ಅದು ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು, ಟಿಕೆಟ್ ಕೊಡುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂಥ ಒಂದು ವಿಚಾರ ಆಗಿರ್ಬೋದು, ರಾಜ್ಯಸಭಾ ಚುನಾವಣೆಯಲ್ಲಿ ಯಾರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ವಿಚಾರ ಆಗಿರ್ಬೋದು, ಪರಿಷತ್ತಲ್ಲೂ ಕೂಡ ಅವಕಾಶಗಳನ್ನು ಯಾರು ಕೊಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಹಲವು ಬಾರಿ ವೇಣುಗೋಪಾಲ್ ಅವರು. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವರು ಇಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹಿಂದೆ ಮುಂದೆ ನೋಡಿದಾಗಲೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಪೋರ್ಟ್ಗೆ ಈ ಬಾರಿ ವೇಣುಗೋಪಾಲ್ ಅವರು ನಿಂತ್ಕೊಳ್ಳಿಲ್ಲ. ಜೊತೆಗೆ
ಕಾಂಗ್ರೆಸ್ ಹೈಕಮಾಂಡ್ ಅಧಿನಾಯಕರು ಯಾವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನು ಬರೋದಕ್ಕೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯ ಗುಟ್ಟನ್ನು ಕೂಡ ಈ ಬಾರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ವೇಣುಗೋಪಾಲ್ ಅವರು ಹೇಳಿರಲಿಲ್ಲ. ಒಂದು ವೇಳೆ ವೇಣುಗೋಪಾಲಿಂದ ಆ ಮಾಹಿತಿ ಸಿಕ್ಕಿದ್ರೆ ಸಿದ್ದರಾಮಯ್ಯ ಅವರು ಕೂಡ ರೆಡಿಯಾಗಿ ಹೋಗ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ವೇಣುಗೋಪಾಲ್ ಅವರು ಕೂಡ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನುವಂಥ ಒಂದು ಅಸಮಾಧಾನವನ್ನು ಕಳೆದ 10-12 ವರ್ಷಗಳಿಂದ ಭಾಳಷ್ಟು ನಮ್ಮ ಜೊತೆ ಇದ್ದಂತಹ ವೇಣುಗೋಪಾಲ್, ನಮಗೆ ಸಪೋರ್ಟಿವ್ ಆಗಿ ಹೈಕಮಾಂಡ್ ಮಟ್ಟದಲ್ಲಿದ್ದಂತಹ ವೇಣುಗೋಪಾಲ್ ಅವರು ಇವತ್ತು ಏಕಾಏಕಿ ಮೌನಕ್ಕೆ ಜಾರಿದ್ದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗಳು ಸಿದ್ದರಾಮಯ್ಯ ಮತ್ತು ಅಲ್ಲಿ ಸಿದ್ದರಾಮಯ್ಯ ಜೊತೆಗಿದ್ದಂಥವ್ರಿಗೆಲ್ಲ ಕೂಡ ಪ್ರಶ್ನೆಗಳಾಗಿ ಉಟ್ಕೊಂಡಿರುವಂಥದ್ದು ಸಹಜ. ಆದರೆ ಸಿದ್ದರಾಮಯ್ಯ ಈ ಮಾತನ್ನು ಹೇಳುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಅವ್ರಿಗೂ ಕೂಡ ಕೇರಳದ ಚುನಾವಣೆಯಲ್ಲಿ ಏನು 40ಕ್ಕೂ ಅಧಿಕ ಶಾಸಕರು ವೇಣುಗೋಪಾಲ್ ಅವರ ಪರವಾಗಿದ್ದರೂ ಕೂಡ ಸತೀಶ್ ಅವ್ರಿಗೆ ಆ CM ಸ್ಥಾನ ಗಿಟ್ಟಿಸೋದಕ್ಕೆ ಬೇರೆ ರೀತಿಯಾದಂಥ ಒಂದು ತಂತ್ರಗಾರಿಕೆ ಹೂಡಿದ್ರು. ಹೀಗಾಗಿ ಈಗ ಆಗದೇ ಇರುವಂತಹ ವೇಣುಗೋಪಾಲ್ ಮತ್ತೆ 2.5 ವರ್ಷದ ಬಳಿಕ ಒಂದು ವೇಳೆ ಕರ್ನಾಟಕದಲ್ಲಿ ಈಗ 2.5 ವರ್ಷದ ಫಾರ್ಮುಲಾ ವರ್ಕೌಟ್ ಆಗಿದ್ದೆ ಆದರೆ ಮುಂದೆ ಕೇರಳದಲ್ಲೂ ಕೂಡ ಇದನ್ನು ಆಗಬಹುದು ಅಂತ. ಲೋಕಸಭಾ ಚುನಾವಣೆ ಆದ ಬಳಿಕ ಕೇರಳ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ಬೋದು. ಆಗ ನಾನು ಕರ್ನಾಟಕದ ಫಾರ್ಮುಲಾ ಇಲ್ಲಿ ಕೇರಳಕ್ಕೂ ಕೂಡ ಅಪ್ಲೈ ಮಾಡಿ ಅಂತ ಕೇಳ್ಬೋದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರಿಗೆ ಈಗ ಸಂಕಷ್ಟದ ಕಾಲದಲ್ಲೂ ಕೂಡ ತನ್ನ ಒಂದು ರಾಜಕೀಯ ಪೊಲಿಟಿಕಲ್ ಪ್ರಾಫಿಟ್ಗೋಸ್ಕರ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಅವರನ್ನು ಸೇಫ್ ಮಾಡ್ತಾ ಬಂದಂತಹ ವೇಣುಗೋಪಾಲ್ ಅವರು ಮೌನಕ್ಕೆ ಜಾರದ್ರ ಅನ್ನುವಂತಹ ರೀತಿಯಲ್ಲಿ ಚರ್ಚೆ ಆಗಿರೋದು ನಿಜ. ಇದು ಕೂಡ ಒಂದು ರೀತಿಯಲ್ಲಿ ವೇಣುಗೋಪಾಲ್ ಎಂದೂ ಮೌನಕ್ಕೆ ಜಾರದ ವೇಣುಗೋಪಾಲ್ ಇವತ್ತು ಮೌನಕ್ಕೆ ಜಾರಿದ್ದು ಯಾಕೆ ಅಂತ ನೋಡಿದಾಗ ಈ ರೀತಿಯಾದ ಅಭಿಪ್ರಾಯಗಳು ಕೂಡ ಸಿದ್ದರಾಮಯ್ಯ ಅವರ ಮುಂದೆ ಕೆಲ ಆಪ್ತರು ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಹೀಗಾಗಿ ಕೇರಳದಲ್ಲಿ ಒಂದು ರಾಜಕೀಯ ಲಾಭವನ್ನು ಪಡೆಯುವ ಸಲುವಾಗಿ ಈ ಬಾರಿ ಸಿದ್ದರಾಮಯ್ಯ ಅವರ ಕೈಯನ್ನು ವೇಣುಗೋಪಾಲ್ ಅವರು ಕೂಡ ಬಿಟ್ಟರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ರಾಧಾ, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.